ನಮಸ್ಕಾರ ಎಲ್ಲರಿಗೂ. SIR ಎನ್ಯುಮರೇಷನ್ ಫಾರಂ ನೀವು ಭರ್ತಿ ಮಾಡಬೇಕಾಗಿತ್ತು ಅಥವಾ ತುಂಬಬೇಕಾಗಿತ್ತು ಅಂತಂದ್ರೆ 2002ರ ಮತದಾರರ ಗುರುತಿನ ಚೀಟಿಯಲ್ಲಿರುವಂತಹ ವಿವರಗಳು ನಿಮಗೆ ಮುಖ್ಯವಾಗಿ ಬೇಕಾಗಿರುತ್ತೆ. ನಿಮ್ಮ ವೋಟರ್ ಐಡಿ ಕಾರ್ಡ್ ನಲ್ಲಿರುವಂತಹ ವಿವರಗಳಾಗಿರಬಹುದು ಅಥವಾ ನಿಮ್ಮ ಕುಟುಂಬ ಸದಸ್ಯರ ವೋಟರ್ ಐಡಿ ಕಾರ್ಡ್ ನಲ್ಲಿರುವಂತಹ ವಿವರಗಳಾಗಿರಬಹುದು. SIR ಎನ್ಯುಮರೇಷನ್ ಫಾರಂ ಭರ್ತಿ ಮಾಡಬೇಕಾಗಿತ್ತು ಅಥವಾ ತುಂಬಬೇಕಾಗಿತ್ತು ಅಂತಂದ್ರೆ ವಿವರಗಳು ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ 2002ರ ಮತದಾರರ ಗುರುತಿನ ಚೀಟಿಯಲ್ಲಿರುವಂತಹ ವಿವರಗಳಾಗಿರಬಹುದು ಅಥವಾ ವೋಟರ್ ಐಡಿ ಕಾರ್ಡ್ ನಂಬರ್ನ ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನ ಮೂಲಕ ಪಡೆಯಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. 2002ರ ಮತದಾರರ ಗುರುತಿನ ಚೀಟಿಯ ವಿವರಗಳು ಅಥವಾ ವೋಟರ್ ಐಡಿ ಕಾರ್ಡ್ ನಂಬರ್ನ ನಿಮ್ಮ ಮೊಬೈಲ್ನ ಮೂಲಕ ಸುಲಭವಾಗಿ ಪಡೆಯುವಂತಹ ವಿಧಾನವನ್ನ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ನ ಮೂಲಕ ಅದು ಗೂಗಲ್ ಸರ್ಚ್ ಬಾರ್ ಅಲ್ಲಿ CO ಕರ್ನಾಟಕ ಅಂತ ಟೈಪ್ ಮಾಡಿ. ನಂತರ ಮೊದಲದಾಗಿ ಒಂದು ಲಿಂಕ್ ಓಪನ್ ಆಗುತ್ತೆ CO ಕರ್ನಾಟಕ ಅಂತ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವೆಬ್ಸೈಟ್ ಓಪನ್ ಆಗುತ್ತೆ. ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಬಂದಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಿತ್ತು ಅಂತಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ಎಲೆಕ್ಟ್ರಲ್ ರೋಲ್ ಅಂತ ಇದೆ ನೋಡಬಹುದು. ಅಂದ್ರೆ ಮತದಾರರ ಪಟ್ಟಿ 2002 ಅಂತಿರುತ್ತೆ. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ನಿಮಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಸರ್ಚ್ ಯುವರ್ ನೇಮ್ ಇನ್ 2022 ಎಲೆಕ್ಟ್ರಲ್ ರೋಲ್ ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸರ್ಚ್ ಬೈ ಎಲೆಕ್ಟ್ರಲ್ ಡೀಟೇಲ್ಸ್ ಅಂತ ಬಂದಿರುತ್ತೆ. 2002ರಲ್ಲಿ ವೋಟರ್ ಐಡಿ ಕಾರ್ಡ್ ಇದ್ದಂತವರು ಅಥವಾ ಅವರ ಒಂದು ಕುಟುಂಬ ಸದಸ್ಯರ ವೋಟರ್ ಐಡಿ ಕಾರ್ಡ್ ಇದ್ದಂತವರು ಮಾತ್ರ 2002ರ ವೋಟರ್ ಐಡಿ ಕಾರ್ಡ್ ನಂಬರ್ ಆಗಿರಬಹುದು ಅಥವಾ ವೋಟರ್ ಐಡಿ ಕಾರ್ಡ್ ನಲ್ಲಿರುವಂತಹ ವಿವರಗಳನ್ನ ಪಡೆಯಬಹುದಾಗಿರುತ್ತೆ. ಅದು ಹೇಗೆ ಅಂತ ಕೇಳಿದ್ರೆ ಮೊದಲದಾಗಿ ಸ್ಟೇಟ್ ಅಂತ ಇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ ಅಂತ ಬಂದಿರುತ್ತೆ. 2002ರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಈ ಒಂದು ಪಟ್ಟಿಯಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನಂತರ ಅಸೆಂಬ್ಲಿ ಅಂತ ಬಂದಿರುತ್ತೆ. ಅಂದ್ರೆ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ. ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ತಾಲೂಕ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನಂತರ ಪೋಲಿಂಗ್ ಸ್ಟೇಷನ್ ಅಂತ ಬಂದಿರುತ್ತೆ. ಇಲ್ಲಿ ಆಯ್ಕೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಅಂತ ಬಂದಿರುತ್ತೆ. ಪಾರ್ಟ್ ಸೀರಿಯಲ್ ನಂಬರ್ನ ಕೂಡ ನೀವು ಆಯ್ಕೆ ಮಾಡುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ಮತದಾರರ ಪೂರ್ಣ ಹೆಸರು ಅಂತ ಕೇಳಿರ್ತಾರೆ. 2002ರಲ್ಲಿ ಅವರ ಒಂದು ಹೆಸರು ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿಯಾಗಿ ಅವರ ಹೆಸರನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸರಿಯಾಗಿ ಎಂಟರ್ ಮಾಡಿ. ನಂತರ 2002ರಲ್ಲಿ ಅವರ ಒಂದು ವಯಸ್ಸು ಎಷ್ಟು ಅಂತ ಕೇಳಿರ್ತಾರೆ. ಅಂದ್ರೆ ಇಲ್ಲಿ ಯಾರ ಹೆಸರನ್ನ ಎಂಟರ್ ಮಾಡಿರ್ತಾರ ಅವರ ಒಂದು ವಯಸ್ಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅವರ ಒಂದು ವಯಸ್ಸು ಎಷ್ಟಾಗಿರುತ್ತೋ 2002ರಲ್ಲಿ ಅಂತ ಆಯ್ಕೆ ಮಾಡ್ಕೊಳ್ಳಿ. ನಂತರ ರಿಲೇಟಿವ್ ಟೈಪ್ ಅಂತ ಬಂದಿರುತ್ತೆ. 2002ರಲ್ಲಿ ಇರುವಂತಹ ಸಂಬಂಧವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಹಸ್ಬೆಂಡ್, ವೈಫ್, ಫಾದರ್, ಮದರ್ ಅಂತ ಇರುತ್ತೆ. ಇದರಲ್ಲಿ ಯಾವ ಒಂದು ಸಂಬಂಧ ಅಂತ ಆಯ್ಕೆ ಮಾಡ್ಕೊಳ್ಳಿ. ಉದಾಹರಣೆಯಾಗಿ ತಂದೆ ಅಥವಾ ಫಾದರ್ನ ಆಯ್ಕೆ ಮಾಡ್ಕೊಂಡು ತೋರಿಸ್ತಾ ಇದೀನಿ. ಇವರ ಒಂದು ತಂದೆನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಇವರ ತಂದೆ ಹೆಸರನ್ನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ. ನೀವೇನಾದ್ರೂ ಮದರ್ ಅಥವಾ ವೈಫ್ ನ ಅಥವಾ ಹಸ್ಬೆಂಡ್ ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಅವರ ಒಂದು ನೇಮ್ ನ ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ ಸರಿಯಾಗಿ ಎಂಟರ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಕ್ಯಾಪ್ಚಾನ ನೀವು ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ರಿಫ್ರೆಶ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಸದಾಗಿ ಒಂದು ಕ್ಯಾಪ್ಚಾ ಕೂಡ ಬರುತ್ತೆ. ಆ ಒಂದು ಕ್ಯಾಪ್ಚಾನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ನಂತರ ಸರ್ಚ್ ಅಂತ ಇರುತ್ತೆ ನೋಡಬಹುದು. ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ 2002ರ ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಅಥವಾ ಗುರುತಿನ ಚೀಟಿಯಲ್ಲಿ ಇರುವಂತಹ ವಿವರಗಳನ್ನ ಕೂಡ ನೀವು ಎಲ್ಲಾನು ಪಡೆಯಬಹುದಾಗಿರುತ್ತೆ. ಮುಖ್ಯವಾಗಿ ಎಪಿಕ್ ನಂಬರ್ ಅಂತ ಇದೆ ನೋಡಬಹುದು. ಅಂದ್ರೆ ವೋಟರ್ ಐಡಿ ಕಾರ್ಡ್ ನಂಬರ್ ಆಗಿರುತ್ತೆ. ಈ ಒಂದು ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ನಂತರ ಪಾರ್ಟ್ ಸೀರಿಯಲ್ ನಂಬರ್ ಅಂತ ಬಂದಿರುತ್ತೆ. ಅಂದ್ರೆ ಕ್ರಮ ಸಂಖ್ಯೆ ಅಂತ ಹೇಳ್ಬೋದು. ಕ್ರಮ ಸಂಖ್ಯೆನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಬೇಕಿತ್ತು ಅಂತಂದ್ರೆ ಈ ಒಂದು ನಂಬರ್ನ ಕೂಡ ನೋಟ್ ಮಾಡ್ಕೋಬಹುದು. ನಂತರ ಪೋಲಿಂಗ್ ಸ್ಟೇಷನ್ ನಂಬರ್ ಅಂಡ್ ನೇಮ್ ಅಂತ ಇರುತ್ತೆ. ಅಂದ್ರೆ ಭಾಗದ ಸಂಖ್ಯೆ ಮತ್ತು ಹೆಸರು ಅಂತ ಕೊಟ್ಟಿರ್ತಾರೆ. ಭಾಗದ ಸಂಖ್ಯೆ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ಅಸೆಂಬ್ಲಿ ನಂಬರ್ ನೇಮ್ ಅಂತ ಇರುತ್ತೆ ನೋಡಬಹುದು. ಅಂದ್ರೆ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಸಂಖ್ಯೆ ಅಂತ ಕೊಟ್ಟಿರ್ತಾರೆ. ಈ ಒಂದು ಸಂಖ್ಯೆನ ಕೂಡ ನೀವು ನೋಟ್ ಮಾಡಿ ಇಟ್ಕೋಬಹುದು. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕ ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಮತ್ತು ಗುರುತಿನ ಚೀಟಿಯಲ್ಲಿರುವಂತಹ ವಿವರಗಳನ್ನ ಕೂಡ ಪಡೆಯಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.